ಬ್ಲಾಗ್ಸ್ ಇವತ್ತು ನಾವು ಮಾಡಿಸ್ಕೊಳಕ್ಕಿದ್ದೀವಿ. ನಾನು ಹೇರ್ ಟ್ರಾನ್ಸ್ಫಾರ್ಮೇಷನ್ ಹೆಂಗಾಗಿದೆ ಅಂತ ನಾನು ತೋರಿಸ್ತೀನಿ. ಸೊ ತೋರಿಸಿ ನನಗೆ ತುಂಬ ದಿವಸದಿಂದ ಬ್ಲಾಗ್ ಮಾಡ್ತಾಯಿಲ್ಲ. ಸೋ ಸಾರಿ, ಯಾಕಂದರೆ ಸ್ವಲ್ಪ ಕಾರಣದಿಂದ ಆ್ಯಂಡ್ ನಾವು ತುಂಬ ಹುಷಾರಿದ್ದಂಗೆ ಆಗ್ತಿತ್ತು. ಈಗಲೂ ನಾವು ಹುಷಾರಿಲ್ಲ. ಸೊ ನಾನು ಹೋಗ್ತಿದ್ದೀನಿ ಇವತ್ತೇ ಸ್ಪಾ ಲಾಸ್ಟ್ ಸ್ಟೆಪ್. ಸ್ಪಾ ಮಾಡಿಸ್ತಿರ್ಬೇಕು ತಿಂಗಳು. ನೆಕ್ಸ್ಟ್ ಹೋಗಿದೆ ತೋರಿಸ್ತೀನಿ ಏನಾಗುತ್ತೆ. ನಾನು ಫುಲ್ ಹೇರ್ ಲೆಂತ್ ಹೆಂಗಾಗಿದೆ, ಯಾವ ಥರ ಆಗಿದೆ ಅಂತ. ಸೊ ನಾವು ಬಂದಿರೋದು ಲ್ಯಾಕ್ಮಿ ಸೆಲೂನ್ಗೆ. ನಾನು ನನ್ನ ತಂಗಿ ಇಬ್ಬರೂ ಮಾಡಿಸ್ಕೊತಿದ್ದೀವಿ. ಈ ಹೇರ್ ಟ್ರಾನ್ಸ್ಫಾರ್ಮೇಷನ್ ಹೇಗಿದೆ, ಹೆಂಗೆ ಮಾಡ್ತಾರೆ. ನಾನು ಇದು 3rd ಇಯರ್ ಮತ್ತೆ ಇಲ್ಲೇ ಮಾಡಿಸ್ತಾ ಇರೋದು. ತುಂಬ ಚೆನ್ನಾಗಿದೆ. ತುಪ್ಪು ಫೈನಲಿ 1.5 ಇಯರ್ಸ್ ಆದಮೇಲೆ ನಾನು ಮತ್ತೆ ಮಾಡಿಸ್ಕೊತಿದ್ದೀನಿ. ಇದು ನನ್ನ 3rd ಇಯರ್ ಎಕ್ಸ್ಪೀರಿಯನ್ಸು. ತುಂಬ ಚೆನ್ನಾಗಿತ್ತು. ಹಂಗೆ ನನ್ನ ಫಸ್ಟ್ ಇಯರ್ ನಾನು ಮಾಡಿಸಿದ್ದು ಸ್ಮೂತ್ನಿಂಗ್. ಇನ್ನು ನೆಕ್ಸ್ಟ್ ಎಲ್ಲ ಮಾಡಿಸ್ತಿರೋದು ನಾನು ಬೇರೆ ಟ್ರಾನ್ಸ್ಫಾರ್ಮೇಷನ್ನು. ಸೊ ಇಲ್ಲಿ ನಾವು ಕಾಫಿ ಎಂಜಾಯ್ ಮಾಡ್ಕೊಂಡು ನೆಕ್ಸ್ಟು ಟ್ರೀಟ್ಮೆಂಟ್ ಪ್ರೊಸೆಸ್ನ ಫಾಲೋ ಮಾಡ್ತಿದ್ದೀವಿ. ಇದು ಏನು ಮಾಡ್ತಿದ್ದಾರೆ ಅಂದರೆ ನಮಗೆ ಕೆಮಿಕಲ್ ಅಪ್ಲೈ ಮಾಡ್ತಿದ್ದಾರೆ. ನಮ್ದು ಏನು ಕರ್ಲಿ ಹೇರ್ಸ್ ಇರುತ್ತಲ್ವ ಅದಕ್ಕೆ ಬಾಂಡ್ ಬ್ರೇಕಿಂಗ್ ಅಂತ ಈ ಕೆಮಿಕಲ್ ಅಪ್ಲೈ ಮಾಡ್ತಾ ಇರೋದು. ಇದು ಲೆಸ್ ಕೆಮಿಕಲ್ ಇರುತ್ತೆ ಕಂಪೇರ್ ಟು ಸ್ಮೂತ್ನಿಂಗಲ್ಲಿ ತುಂಬ ಕೆಮಿಕಲ್ಸ್ ಇರುತ್ತೆ. ಹಾಗೆ ಅದು ತುಂಬ ಸ್ಟ್ರೈಟ್ ಆರ್ಟಿಫಿಷಿಯಲ್ ಆಗಿ ಕಾಣಿಸುತ್ತೆ. ಸೊ ನಾನು ಮಾಡಿಸ್ತಿರೋದು ಹೇರ್ ಗ್ಲಾಸಿ ಟ್ರೀಟ್ಮೆಂಟ್ ಅಂತ. ಇದು ಲೆಸ್ ಕೆಮಿಕಲ್ ಆಗಿರುತ್ತೆ, ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಸೊ ನಾನು ಲಾಂಗ್ ಹೇರ್ಸ್ ಇರೋದ್ರಿಂದ ನ್ಯಾಚುರಲ್ ಆಗೇ ಕಾಣಿಸ್ಲಿ ಅಂದ್ಬಿಟ್ಟು ನಾನು ನನ್ನ ತಂಗಿ ಇಬ್ಬರು ಅದನ್ನೇ ಮಾಡಿಸ್ಕೊಂಡಿದ್ದೀವಿ. ಸೊ ಫೈನಲಿ ಕೆಮಿಕಲ್ನ ವಾಶ್ ಮಾಡಿ ನನ್ನ ಹೇರ್ನು ವಾಶ್ ಮಾಡಿ ಶ್ಯಾಂಪೂಯಿಂಗ್ ಮಾಡಿ ಆಮೇಲೆ ಕಂಡೀಷ್ನರ್ ಅಪ್ಲೈ ಮಾಡಿದ್ದಾರೆ. 2.5 hours 3 hours ಆಯಿತು. ಸೊ ಇವಾಗ ಕಂಡೀಷ್ನರ್ ಹಾಕ್ಕೊಂಡು ಬರ್ತಿದ್ದೀನಿ. ಒಂದು 5 to 7 minutes ಕೊಡಬೇಕು. ಆಮೇಲೆ ಬ್ಲೋ ಡ್ರೈ ಐನಿಂಗ್ ಮಾಡ್ತಾರೆ. ಸೊ ಆಲ್ರೆಡಿ ನನ್ನ ತಂಗಿಗೆ ಐನಿಂಗ್ ಮಾಡ್ತಾರೆ. ಸೊ ನೋಡ್ತಿದ್ದೀರಲ್ಲ, ನನಗೆ ಹೇರ್ ಬ್ಲೋ ಡ್ರೈ ಮಾಡಿ ಸೆಟ್ ಮಾಡಿ ಹಿಂಗೆ ಕೂತಿದ್ದೀನಿ. ನೆಕ್ಸ್ಟು ಐನಿಂಗ್ ಪಾರ್ಟ್. ಇದು ತುಂಬ ಡಿಫಿಕಲ್ಟ್ ಪಾರ್ಟ್ ಕೂರೋದು. ಆ ಹೀಟ್ ಸ್ಕ್ಯಾಲ್ಪಿಗೆ ತಾಗ್ತಾ ಇರುತ್ತೆ. ಎಷ್ಟು ಪೇಯ್ನ್ ಆಗ್ತಿರುತ್ತೆ ಅಂದರೆ ಒಂಥರ ಬರ್ನಿಂಗ್ ಸೆನ್ಸೇಷನ್ ಆಗ್ತಿರುತ್ತೆ. ಬಟ್ ಸಹಿಸ್ಕೊಂಡ್ಲೇಬೇಕು ಆ ಕೂದಲು ಅಷ್ಟು ಶೈನಿಂಗಾಗಿ ಚೆನ್ನಾಗಿ ಕಾಣಿಸೋಕ್ಕೆ. ಹಾಗೆ ಅವ್ರು ಆ ಪುಲ್ ಮಾಡ್ತಿರ್ತಾರಲ್ಲ, ಲಾಂಗ್ ಹೇರ್ಸ್ ಇರೋದ್ರಿಂದ ಹೆವಿ ಪೇಯ್ನ್ ಆಗುತ್ತೆ. ಆ ರೂಟಿಂದ ಏನು ಪೇಯ್ನ್ ಆಗುತ್ತಲ್ಲ, ಅನ್ಬೇರಬಲ್. ತುಂಬ ಕಷ್ಟಪಟ್ಟು ಒಂದು 2 hours ಇದು ಮಾಡಿದ್ದಾರೆ. ನಾನು ಎಷ್ಟು ಸಹಿಸ್ಕೊಂಡಿದ್ದೀನಿ ಅಂದರೆ ಇಟ್ಸ್ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಅಂತಲೇ ಹೇಳ್ಬೋದು. ಆ ಪೇಯ್ನ್ ನನಗೆ ನಿಮಗೆ ಕಾಣಿಸ್ತಿರ್ಬೋದು. ಅದರಲ್ಲಿ ಹೆವಿ ಪೇಯ್ನ್ ಆಗಿತ್ತು ಅವ್ರು ಪುಲ್ ಮಾಡ್ದಂಗು. ಹಂಗೆ ಆ ಕಿವಿ ಹತ್ರ ಮಾಡಿದಾಗಂತೂ ತುಂಬ ಕೇರ್ಫುಲ್ಲಾಗಿರಬೇಕು. ಸೊ ಈ ಪ್ರೋಸೆಸ್ ಮುಗಿಯೋ ತನಕನೂ ನಮ್ಮಮ್ಮ ನನ್ನ ಜೊತೆ ಇದ್ದರು. ನಂದು ಈ ಟ್ರೀಟ್ಮೆಂಟ್ ಕಂಪ್ಲೀಟ್ ಆದಮೇಲೆ ನಾನು ಮಂತ್ಲಿ ಒನ್ಸ್ ಹೇರ್ ಸ್ಪಾ ಅನ್ನೋದಕ್ಕೆ ಹೋಗಬೇಕು. ಯಾಕಂದರೆ ನಮ್ಮ ಹೇರ್ ಡ್ಯಾಮೇಜ್ ಆಗಬಾರ್ದು ಅಂತ. ಹಾಗೆ ನಮ್ಮ ಹೇರ್ ಗ್ರೋತಿಗೆ ಹೆಲ್ಪ್ ಆಗಲಿ, ಹಾಗೆ ಹೇರ್ ಡ್ಯಾಮೇಜ್ ಆಗಬಾರ್ದು. ಯಾಕಂದರೆ ಅಷ್ಟು ಕೆಮಿಕಲ್ಗೆ ಎಕ್ಸ್ಪೋಸ್ ಆಗಿರುತ್ತೆ. ಸೊ ಲಾಸ್ಟ್ ಪಾರ್ಟಲ್ಲಿದ್ದೀನಿ ಹೇರ್ ಐಟ್ನಿಂಗಲ್ಲಿ. ಆ್ಯಂಡ್ ಇದಕ್ಕೆ ಹೇರ್ ಫಿಕ್ಸರ್ ಅಂತ ಅಪ್ಲೈ ಮಾಡ್ತಾರೆ. ಲಾಸ್ಟ್ ಪ್ರೋಸೆಸ್ ಇದು. ಸೊ ಇದನ್ನು ಅಪ್ಲೈ ಮಾಡಿ 30 minutes ಇಟ್ಕೊಬೇಕು. ತಲೆನೇ ಅಲ್ಲಾಡಿಸ್ಬಾರ್ದು. ಇಟ್ಸ್ ಅ ಡಿಫಿಕಲ್ಟ್ ಪಾರ್ಟ್. ಈ ಟ್ರೀಟ್ಮೆಂಟ್ ಆದಮೇಲೆ 6 months ಆದಮೇಲೆ ಮತ್ತೆ ನಾನು ಬೋಟಾಕ್ಸ್ ಟ್ರೀಟ್ಮೆಂಟ್ ಅಂತ ಮಾಡಿಸ್ಬೇಕು. ನನ್ನ ಹೇರ್ಗೆ ಪ್ರೋಟೀನ್ ಮತ್ತು ಸ್ಟ್ರೆಂತ್ ಸಿಗೋಕ್ಕೆ ಇದು ಮಾಡಿಸಿದ್ರೆ ತುಂಬ ಒಳ್ಳೆಯದು. ನನ್ನ ಹೇರ್ ಸ್ಟ್ರೆಂತ್ ಆಗಿರುತ್ತೆ. ಹಾಗೆ ಇದಾದಮೇಲೆ 2 days ಬಿಟ್ಟು ಮತ್ತೆ ಹೇರ್ ವಾಶ್ ಮಾಡ್ಸೋಕ್ಕೆ ಹೋಗಬೇಕು. ಹಾಗೆ ನನ್ನ ರಿಸಲ್ಟ್ ನೋಡಿ ನನಗೆ ತುಂಬ ಖುಷಿಯಾಗೋಯಿತು. ಸೊ ನಾನಿವಾಗ ಬಂದು ಕೂತಿದ್ದೀನಿ. ಸೊ ಇದೆ ಸೆಲೂನ್ ಹೇಗಿದೆ ಅಂತ. ಸೊ ಇಲ್ಲಿ ಆಪೋಸಿಟ್ಟು ಸೀಟ್ಸ್ ಇದೆ. ನಾನು ಕೂತಿದ್ದೀನಿ. ನನ್ನ ಫುಲ್ ಹೇರ್ ಲೆಂತ್ ಹೇಗಿದೆ ಅಂತ ನಾನು ಆಮೇಲೆ ತೋರಿಸ್ತೀನಿ. ಇವಾಗ ಹೇರ್ ಸ್ಪಾ ಮಾಡಿಸ್ತಿದ್ದೀನಿ. ಸೊ ಮೊನ್ನೆ ನಾನು ಕೂತಿದ್ದೊಂದು ಪ್ರೋಸೆಸ್ 2 o'clock ಬಂದಿದೆ ಅಂದ್ಕೊಳ್ತೀನಿ. 2 o'clock ಸ್ಟಾರ್ಟ್ ಮಾಡಿದೆ.
7 o'clock ತನಕನೂ ಆಯಿತು. ಅಷ್ಟೊತ್ತು ಕೂತಿ ಮಾಡಿದ್ದೆ. ಅದು ಹೇಗೆ ಪ್ರೋಸೆಸ್ ಅಂತಲೂ ನಾನು ತೋರಿಸ್ತೀನಿ, ಹಾಗೆ ಹೇಳ್ತೀನಿ. ಅದ್ರ ಜೊತೆ ನಾನು ವಾಯ್ಸ್ ಓವರ್ ಕೊಡಬೇಕಾಗತ್ತೆ, ಯಾಕಂದರೆ ಅವತ್ತು ಫುಲ್ ಶೀತ ಆಗಿ ನನಗೇನು ಹೇಳೋಕ್ಕೂ ಆಗ್ತಿಲ್ಲ, ಸ್ವಲ್ಪ ಶೈ ಆಗ್ತಿತ್ತು. ಸೊ ನಾನು ಹೇಳ್ತೀನಿ ಹೇಗಿತ್ತು ಅಂತ. ಸೊ ಹೇರ್ ಸ್ಪಾ ಮಾಡಿಸ್ಕೊಂಡು ನೆಕ್ಸ್ಟ್ ಫೈನಲಿ ನಾನು ನನ್ನ ತಂಗಿ ಹೇರ್ ವಾಶಿಗೆ ಬಂದ್ವಿ. ನಾನು ಮುಂಚೆನೇ ಬಂದಿದ್ದೆ, ನನ್ನ ತಂಗಿ ಲೇಟ್ ಬಂದಿದ್ದಾಳೆ. ಆ್ಯಂಡ್ ನನ್ನ ತಂಗಿ ರಿಸಲ್ಟು ತುಂಬ ಚೆನ್ನಾಗಿ ಬಂದಿತ್ತು. ಅವಳದು ಸ್ವಲ್ಪ ಬೇಗ ಆಯಿತು, ನಾನು ತುಂಬ ಲೇಟ್ ಆಯಿತು, ಯಾಕಂದರೆ ಲಾಂಗ್ ಹೇರ್ಸ್ ಇತ್ತು ಅಂತ. ಸೊ ನನ್ನ ತಂಗಿಗೆ ಹೇರ್ ಸೆಟ್ ಮಾಡ್ತಾರೆ, ನೆಕ್ಸ್ಟ್ ನನಗೆ ಹೇರ್ ಸೆಟ್ ಮಾಡ್ತಾರೆ. ಯಾಕಂದ್ರೆ ನನ್ನ ಲಾಂಗ್ ಹೇರ್ಸ್ ಇರೋದ್ರಿಂದ ತುಂಬ ಹೊತ್ತು ವೆಯ್ಟ್ ಮಾಡಬೇಕಾಗಿತ್ತು ಎಲ್ಲದಕ್ಕೂ. ಆ್ಯಂಡ್ ತುಂಬ ವರ್ಷ ಆದಮೇಲೆ ನಾನು ತುಂಬ ಲಾಂಗ್ ಹೇರ್ಸ್ ಬಿಟ್ಟಿದ್ದೀನಿ. ನನಗೆ ಟ್ರೀಟ್ಮೆಂಟ್ ಮಾಡಿಸ್ಕೊಬೇಕಾದ್ರೂ ತುಂಬ ಕಷ್ಟ ಆಗ್ತಾಯಿತ್ತು, ತುಂಬ ಹೊತ್ತು ಕೂತ್ಕೊಳೋದು, ನಂಗೆ ನೆಕ್ ಪೇಯ್ನ್ ಎಲ್ಲ ಆಗ್ತಿತ್ತು. ಆ್ಯಂಡ್ ಈ ಟ್ರೀಟ್ಮೆಂಟ್ ನೀವು ಮಾಡಿಸ್ಕೊಳ್ಬೇಕಂದ್ರೆ ಸ್ವಲ್ಪ ವಿಚಾರಿಸ್ಕೊಂಡು ನಿಮ್ಮ ಹೇರ್ ವಾಲ್ಯೂಮ್ ತಕ್ಕಂಗೆ, ಅದ್ರ ನಿಮ್ಮ ಸ್ಟ್ರೆಂತ್ ತಕ್ಕಂಗೆ ಅದನ್ನು ವಿಚಾರಿಸಿ ನೀವು ಇದನ್ನು ಮಾಡಿ. ಎಲ್ಲರಿಗೂ ನನ್ನ ಹೇರ್ ಟ್ರಾನ್ಸ್ಫಾರ್ಮೇಷನ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅದೇ ಹೇಗಾಗಿದೆ ಅಂತ ಮತ್ತೆ ಕಮೆಂಟ್ ಮಾಡೋದು ಮರಿಬೇಡಿ. ಹೀಗೆ ನನ್ನ ಹೇರ್ ಬಿಫೋರ್ ಇದ್ದಿದ್ದು ತುಂಬ ಫ್ರಿಝಿಯಾಗಿ ಕರ್ಲಿ ಆಗಿತ್ತು, ಆಫ್ಟರ್ ಹೇಗಿದೆ ನೋಡಿ. Thank you for watching this video guys. Bye.